ಬಾಗಲಕೋಟೆ ಉಪಚುನಾವಣೆಯ ಪ್ರಚಾರದ ಕಾವು ಈಗ ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇವತ್ತು ಎರಡನೇ ದಿನದ ಪ್ರಚಾರ ಕಾರ್ಯದಲ್ಲಿ ಮುಂದಾಗಲಿದ್ದಾರೆ. ಆ ಸಂಬಂಧಪಟ್ಟಂತೆ ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರ ಸಹೋದರಿ ಮಹಾದೇವಿ ಮೇಟಿ ಇದ್ದಾರೆ. ಅವರು ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ಈಗ ಪ್ರಚಾರ ಯಾವ ರೀತಿ ನಡೆದಿದೆ ಹಳ್ಳಿಯಲ್ಲಿ? ಹಳ್ಳಿಯಲ್ಲಿ ಎಲ್ಲ ಚೆನ್ನಾಗೈತ್ರಿ. ನಮ್ಮ ತಂದೆಯವರು ಎಲ್ಲ ಅವರು ವರ್ಕ್ಗಳನ್ನ ಎಲ್ಲ ಹಳ್ಳಿ ಜನಕ್ಕೆ ಎಲ್ಲ ಭಾಳ ಸವಲತ್ತುಗಳನ್ನ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರಾಗ್ಲಿ, ಡಿ.ಕೆ. ಶಿವಕುಮಾರ್ ಸಾಹೇಬರಾಗ್ಲಿ, ಎಲ್ಲ ಮಹಿಳೆಯರಿಗಾಗಿ ಬಸ್ ಫ್ರೀ, ಆಮೇಲೆ ಅಕ್ಕಿ ಫ್ರೀ ಎಲ್ಲ ಇದನ್ನ ಮಾಡಿದ್ದಕ್ಕೆ 2,000 ರೂಪಾಯಿ ಮಂತ್ಲಿ ಈಗ ಬರುತ್ತಾ ಅವ್ರಿಗೆ ಮಹಿಳೆಯರಿಗೆ. ಅದರಿಂದ ಅವ್ರಿಗೆ ಭಾಳ ಉಪಯೋಗ ಆಗಿ ನಾವು ಒಂದು ಅನ್ನ ತಿಂತೀವ ಹಾಕ್ತಿವಿ, ಅವನಿಗೆ ಹಾಕ್ಲಾರ ಯಾರಿಗೆ ಹಾಕೋನು ಅಂತಾರ. ನಮಗೆ ಬಹುಮತದಿಂದ ಆರಿಸಿ ಬರ್ತೈತಿ ಅನ್ನೋದು ಗ್ಯಾರಂಟಿ ನಮಗೈತಿ. ಈಗ ನಿನ್ನೆ ಮುಖ್ಯಮಂತ್ರಿಗಳು ಪ್ರಚಾರ ಮಾಡಿದ್ದಾರೆ ಹಳ್ಳಿಗಳಲ್ಲಿ, 4 ಹಳ್ಳಿಗಳಲ್ಲಿ ಪ್ರಚಾರ ಮಾಡಿದ್ದಾರೆ. ಇವತ್ತು ಸಹ 4 ಹಳ್ಳಿಗಳಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಬಂದ ನಂತರ ಯಾವ ರೀತಿ ಕ್ಷೇತ್ರದಲ್ಲಿ ಬದಲಾವಣೆ ಆಗಿದೆ? ಪೂರಾ 100% ಬದಲಾವಣೆ ಆಗೈತಿ. ಮೊದಲು ನಾವು ಮೇಟಿ ಸಾಹೇಬ್ರಿದ್ದಾಗ ನಾವು ಹೆಂಗ ಎಷ್ಟು ಓಟ್ ಕೊಟ್ಟಿದ್ವಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಬಹುಮತ ಮಾಡ್ತೀವಿ. ಈ ಸರಿ ನಮ್ಮನ್ನ ನಂಬ್ರಿ, ವಿಶ್ವಾಸ ಇಡ್ರಿ ಅಂತ ಹೇಳಿದ್ದಾರೆ. ಪ್ರಮುಖವಾಗಿ ಮೊದಲ ಆರಂಭದಲ್ಲಿ ಟಿಕೆಟ್ ಎಲ್ಲರೂ 4 ಜನ ಆಕಾಂಕ್ಷಿಗಳಾಗಿದ್ರಿ. ಪಕ್ಷದ ಹೈಕಮಾಂಡ್ ಈಗ ಉಮೇಶ್ ಮೇಟಿ ಅವರು ಕೊಟ್ಟಿದೆ. ಈಗ ಎಲ್ಲರಲ್ಲಿ ಒಗ್ಗಟ್ಟಿದೆ, ಒಗ್ಗಟ್ಟಿನಿಂದ ಪ್ರಚಾರ ಮಾಡ್ತಾ ಇದ್ದಾರೆ, ಹೇಗೆ ಅನ್ನೋದು? ಎಲ್ರು 4 ಜನ ನಾವು ಒಗ್ಗಟ್ಟದಿಂದ ಮಾಡಾಕತ್ತೀವಿ. ಅವರೆಲ್ಲ ಸಿಟಿಯಲ್ಲಿ ಒಬ್ರು ಒಂದೊಂದ್ ಕಡೆ ಎಲ್ಲಾರು ನಾವು ಹಂಚ್ಕೊಂಡಿವಿ. ಎಲ್ಲಾರು ಸಮನಾಗಿ ಮಾಡಾಕತ್ತೀವಿ, ಒಗ್ಗಟ್ಟಾಗಿ ಮಾಡಾಕತ್ತೀವಿ. ಈಗ ನಗರ ಪ್ರದೇಶಗಳಲ್ಲಿ ಬಿಜೆಪಿ ಒಂದು ಹೆಚ್ಚಿನ ರೀತಿಯಲ್ಲಿ ಬೆಂಬಲ ವ್ಯಕ್ತವಾಗ್ತದೆ ಅನ್ನೋದು, ಮತ್ತು ಈ ಸಲ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಇವರೆಲ್ಲರೂ ಸಹ ಕ್ಷೇತ್ರ ಬೀಡ್ಬಿಟ್ಟಿದ್ದಾರೆ. ಈ ಬಗ್ಗೆ ತಾವೇನು? ಕ್ಷೇತ್ರದಾಗ ಬಿಟ್ರು ಬೇಕಾದವ್ರು ಬಂದ್ರು ಆಗಂಗಿಲ್ಲ. ಆದ್ರೆ ನಮ್ದು ಸಿದ್ದರಾಮಯ್ಯ ಸಾಹೇಬರು ಬಂದ ಮ್ಯಾಗ ಅವ್ರದ್ದು ನೋಡ್ರಿ, ಅವ್ರು ಯಾರು ಲೀಡರ್ಸ್ ಬಂದಾಗ ಅವ್ರ ಜನ ಎಷ್ಟು ಇರ್ತಾರ ನೋಡ್ರಿ. ನೀವು ನ್ಯೂಸ್ನ್ಯಾಗಾದ್ರೂ ತೋರಿಸ್ಬೇಕಾದ್ರ ಜನನ್ ತೋರ್ಸಂಗಿಲ್ಲ, ನಮ್ಮ ಸ್ಟೇಜ್ ಮ್ಯಾಗ ಅಷ್ಟ ತೋರಿಸ್ತೀರಿ. ನಾನೇ ಇವತ್ತ ಅಬ್ಸರ್ವ್ ಮಾಡಿದೆ. ಆದ್ರೆ ಅವ್ರದ್ದು ಬಿಜೆಪಿ ಅವ್ರದ್ದು ಮಾತಾಡಿದ್ದಷ್ಟ ತೋರಿಸ್ತೀರಿ. ಜನ ಎಷ್ಟು ಬಂದಾರಂತ ತೋರಿಸ್ಬೇಕು. ನಮ್ ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಎಷ್ಟು ಜನ ಹೂವ ಹಾಕಿ ಡೊಳ್ಳು ಬಾರಿಸಿ ಸ್ವಾಗತ ಮಾಡ್ಕೊಂಡಾರ ಎಲ್ಲ ಹಳ್ಳಿ ಒಳಗ. ಆ ತರ ಅವರು ಏನ್ರ ಬ್ಯಾರೆ ಇದನ್ನ ಮಾಡಿದ್ರು ತೋರ್ಸ್ಬೇಕಲ್ಲ ನೀವು. ಅದ್ರ ಮ್ಯಾಗ ಗೊತ್ತಾಗತ್ತ ನಮ್ದು ಕಾಂಗ್ರೆಸ್ ಹೆಂಗೈತಿ, ಬಿಜೆಪಿ ಹೆಂಗೈತಿ ಅಂತ. ಅದ್ರ ಮ್ಯಾಗನ ನೀವು ಗುರ್ತಿಸಬಹುದು ಯಾವ್ದು ಬರುತ್ತ, ಯಾವ್ದು ಗುಲಾಲ್ ಹಾಕೋತೀವಿ ಅಂತಂದ. ಈಗ ಎಚ್.ಎಂ. ಇದ್ದಾಗ ಇಲೆಕ್ಷನ್ ಬೇರೆ ರೀತಿಯಲ್ಲಿ ಆಗ್ತೈತಿ. ಈಗ ಅವರು ಮಕ್ಕಳು ಇಲೆಕ್ಷನ್ ಮಾಡೋದು ಬೇರೆ ರೀತಿಯಲ್ಲಿ. ಈಗ ಜನ ನಿಮಗೆ ಬೆಂಬಲ ವ್ಯಕ್ತಪಡಿಸ್ತಾರ ಅನ್ಸುತ್ತ? ಹೌದ್ರಿ, ನಮ್ಮ ತಂದೆಯವ್ರಿಗೆ ಹೆಂಗ ಸಹಕಾರ ಕೊಟ್ಟಿದ್ರು. ಯಾಕಂದ್ರೆ ನಮಗ್ ಹೊಸಾದಲ್ಲ. ನಾವ್ 20-30 ವರ್ಷದಿಂದ ನಾವ್ ಅಪ್ಪನಿಂದ ಇದ್ದೇ ಇದ್ರೆ ರಾಜಕೀಯ ಮಾಡ್ತಿದ್ವಿ. ನಮ್ಮ ಅಣ್ಣಗಳಾದ್ರು ಅವ್ರ ಹಿಂದೆ ಇರ್ತಿದ್ರು. ಎಲ್ಲಾ ಜನರು ಗೊತ್ತು, ಯಾರ್ಯಾರು ಒಬ್ಬೊಬ್ರು ಮೆಂಬರ್ ಹೆಸರು, ಒಬ್ಬೊಬ್ರು ಹಳ್ಳ್ಯಾಗ ಎಷ್ಟು ಎಲ್ಲಾರು ಗೊತ್ತು. ಉಮೇಶ್ ಯಾರು, ಮಾದೇವ್ ಯಾರು, ಮಾದಕ್ಕ, ಮಲ್ಲಿಕಾರ್ಜುನ್ ಯಾರು, ಬಾಯಕ್ ಯಾರು ಅಂತ ಎಲ್ಲಾ ನಮ್ಮ ಮಕ್ಳು ಗೊತ್ತು. ನಮ್ಮ ಮನ್ಯಾಗ ಒಡನಾಟನು ಎಲ್ಲಾರ್ಗಿ ಬರ್ರಿ ಹೋಗ್ರಿ ಅನ್ನೋದು ಜಾಸ್ತಿ. ಹಂಗಾಗಿ ಒಡನಾಟ ಜಾಸ್ತಿ ಐತಿ. ನಮ್ ಜನರ ಜೋಡಿ ಒಡನಾಟ ಜಾಸ್ತಿ ಇದ್ದಿದ್ದಕ್ಕ ನಮಗೇನ್ ಡಿಫಿಕಲ್ಟ್ ಆಗಲ್ಲ. ಅದು ಸರಳ ಆಗೈತಿ. ಜನರು ನಮಗ್ ಬಾಳ ಪ್ರೋತ್ಸಾಹ ಕೊಡ್ತಾರ. ಕೊನೆಯದಾಗಿ ಮೇಡಮ್, ಏನಂದ್ರೆ ಈಗ ಕ್ಷೇತ್ರದಲ್ಲಿ ಅನುಕಂಪದಲ್ಲೇ ಇರಬೇಕಾಗಿತ್ತು. ಟಿಕೆಟ್ ಏನೋ 4 ಜನ ತಿಕ್ಕಾಟದ ಒಂದು ಹಂತ ಏನು ಬಹಳ ಚರ್ಚೆ ಆಯಿತು. ಅದು ಈಗ ಕ್ಷೇತ್ರದಲ್ಲಿ ಅನುಕಂಪ ಇಲ್ಲ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಯಾರೋ ಅವ್ರು ಬೇರೆ ಪಾರ್ಟಿದವ್ರು ತಗೊಂಡು ಹೇಳೋದ್ರಿಂದ ಅದ್ ಆಗ್ತಿರ್ಬೇಕು. ನಮಗೇನ್ ಹಂಗ ಅನ್ಸಿಲ್ಲ. ಜನ ಅಭಿಪ್ರಾಯನು ಅನುಕಂಪ ಐತಿ. ತಂದೆಯವ್ರು ಮಾಡಿದ್ದು, ನಿಮ್ ತಂದೆಯವ್ರು ಮಾಡಿದ್ದು ಉಪಕಾರ ಐತಿ. ಇದೊಂದು ಉಪಕಾರ ನಮ್ಗೆ ತೀರ್ಸಾಕ ಅವಕಾಶ ಐತಿ. ಸಿದ್ದರಾಮಯ್ಯ ಸಾಹೇಬ್ರ ಮ್ಯಾಗ, ನಿಮ್ಮ ಅಪ್ಪರ ಮ್ಯಾಗ ಅವಕಾಶ ಐತಿ. ನಾವು ತೀರ್ಸೋದು ಇದೊಂದು ಅವಕಾಶ ಸಿಕ್ಕೈತಿ. ದೇವ್ರು ನಮಗ್ ಕೊಟ್ಟಾನ. ಇದೊಂದು ಮಾಡ್ತೀವಿ. ನಮ್ಮ ಉಡ್ಯಾಗ ಹಾಕಿ ಹೋಗ್ಯಾರ ನಿಮ್ಮನ್ನ. ನಾವು ಜೋಪಾನ ಮಾಡೋದು ನಮ್ ಕರ್ತವ್ಯ. ನಾವು ನಿಮ್ಮನ್ನ ಎತ್ತಿಡೋದು ನಮ್ ಕರ್ತವ್ಯ. ನಾವು ಗೆಲ್ಲಿಸಿ ಬಹುಮತದಿಂದ ಆರಿಸಿ ತರ್ತೀವಿ ಅಂತ ಹೇಳ್ತಾರ. ಪ್ರತಿಯೊಬ್ರು ಹಂಗೆ ಹೇಳ್ತಾರ. ಇದಿಷ್ಟು ಏನಂದ್ರೆ ಮಹಾದೇವಿ ಮೇಟಿ ಅವರ ಮಾತು. ನಾವು ಖಂಡಿತವಾಗಿ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ, ಈ ಬಾರಿಯೂ ಕೂಡ ನಮ್ಮದೇ ಗೆಲ್ಲೋಣ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪಾಂಡುರಂಗ್ ಜೊತೆಗೆ ರಾಚಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ಬಾಗಲಕೋಟೆ.